ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇವತ್ತಿನ ದಿನದಲ್ಲಿ ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಕೂಡ 3 ಗಂಟೆ ಆಗಿತ್ತು. ಹಾಗಾಗಿ ಜಯನಗರದಲ್ಲಿರುವಂಥ ನಮ್ಮ ಕಾಕು ಮನೆ ಕೂಡ ಬಂದಿದ್ದೀನಿ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಈಗ ಲಗೇಜ್ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಒಂದು ಕಡೆ. ಅಂದರೆ ಈಗ ನಾವು ಒಂದು ವೆಹಿಕಲ್ ಬುಕ್ ಮಾಡಿದ್ದೀವಿ. ಆ ವೆಹಿಕಲ್ನಲ್ಲಿ ಗದಗೊರೆಗೆ ಹೋಗಿ ನಂತರದಲ್ಲಿ ಅಲ್ಲಿಂದ ನಾವು ಟ್ರೈನಿಗೆ ಹೋಗ್ತಾ ಇದ್ದೀವಿ ನೋಡಿ. ನನ್ನ ಲಗೇಜ್ ಕೂಡ ತೋರಿಸ್ತಾ ಇದ್ದೀನಿ. 3 ಲಗೇಜ್ ಆಗಿದ್ದಾವೆ. ಇದು ನಮ್ಮ ಅಂಕಲ್ ಅವ್ರ ಮನೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನಂತರದಲ್ಲಿ ನನಗೆ ವಾಯ್ಸ್ ಓವರ್ ಜಾಸ್ತಿ ಕೊಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಇನ್ನೂ ನಾನು ಯಾತ್ರೆದಲ್ಲಿನೇ ಇದ್ದೀನಿ ನೋಡಿ. ನನಗೆ ಟೈಮ್ ಸಿಕ್ಕಾಗಲ್ಲ. ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲಿನ ವೀಡಿಯೋಲೆಲ್ಲ ಹೇಗೆ ಬಂದಿದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ ನೋಡಿ. ನಾವು ಕೂಡ ಹೋಗ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗಿ ನೋಡೋ ಅಂತ ಕೇಳ್ತೀನಿ. ಇಲ್ಲೋಡ್ರಿ ಒಂದು ಸೆಕೆಂಡ್. ಟೂರ್ ಹೋರು ಆರಾಮಾಗಿ ತಮ್ಮ ಪ್ರವಾಸವನ್ನು ಮುಗಿಸಿಕೊಂಡು ಬರಬೇಕು. ಓಕೆ. ನೋಡ್ರಿ ಇಲ್ಲೋಡ್ರಿ. ಓಕೆ ಅಂತ ಹೇಳ್ರಿ ಎಲ್ಲರೂ. ಬೇಡ ಹಿಂಗ ಮಾಡ್ರಿ. ಒಂದು ಸೆಕೆಂಡ್. ಫೋಟೋಗ್ರಾಫರ್ ಹೇಳ್ದಂಗೆ ಕೇಳ್ರಿ. ಕೈ ಇಳಿಸ್ರಿ. ಓಕೆ, ರೈಟ್. ಟ್ರೈ ಮಾಡೋದು. ಇಲ್ಲಿ ನೋಡ್ರಿ ಎಲ್ಲರೂ. ಇದೊಂದು ವಿಡಿಯೋ ಮಾಡಿ ಸರ್. ಸಾಕು ಸ್ವಲ್ಪ ಹಿಂಗೆ ಹೇಳಿ ಅಷ್ಟೇ ಸಾಕು. ನೀರು ಬೇಡ. ಬಳ್ಳಾರದ್ದು
ನೋಡಿಲ್ಲ ನಮ್ಮ ಅಮ್ಮ
ಕಡೆ ಪ್ಲಾಟ್ಫಾರ್ಮಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಲಿಫ್ಟ್ನಲ್ಲಿ ಹೋಗೋಣ ಅಂತ ಈಗ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಇವಾಗ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಎಲ್ಲ ರೂಮ್ನಲ್ಲಿ ಕುತ್ಕೊಂಡು ಕೊಡ್ತಾಯಿದ್ದೀನಿ ನೋಡಿ. ಹಾಗಾಗಿ ವಾಯ್ಸು ಕ್ಲಿಯರಾಗಿದ್ದೀನ ಇಲ್ಲ ಗೊತ್ತಿಲ್ಲ. ಅದಾದ ನಂತರ ಈಗ ನಮ್ಮ ಅಂಕಲ್ ಆಂಟಿ ಹೋಗಿ ಏನು ಊಟ ಆರ್ಡ್ರ್ ಕೊಟ್ಟಿದ್ವಿ, ಅದು ಕೂಡ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ನೋಡಿ. ಅವರು ಟ್ರೈನ್ ಬರೋ ಟೈಮ್ನಲ್ಲಿಗೆ ನಾವು ಹೋಗಿ ಕ್ಯಾರಿಯರ್ ತೊಗೊಂಡು ಬಂದುಬಿಡ್ತೀವಿ ಎಲ್ಲರಿಗೂ ಊಟ ಅಂಥೇಳಿ ಹೋಗಿದ್ದಾರೆ ಅವರು. ಅದೇನು ಊಟ ಕಳಿಸಿದ್ದಾರೆ ಏನಂಥೇಳಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ. ಮತ್ತೊಮ್ಮೆ ಹೇಳ್ತೀನಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ.
ಚಮಚ ಬೇಕಾ? ಇಲ್ಲ ಅದ್ರಾಗ ಎಕ್ಸ್ಟ್ರಾ ಹಂಗೆ ಇಟ್ಬಿಡ್ರಿ ಮತ್ತೆ ಬರ್ತಾವ. ಇದಕ್ಕೆ ಬದ್ಲಿಕ್ಕೆ ಪಲ್ಯ ಬೇಡ ನಿಮಗೆ ಅದರಿ ಕುಮದ ಭಾತ್ ಹಾಕ್ಲಿ ಒಂಚೂರು ಪ್ರಿಯಾ ಬರ್ರಿ. ಅವ್ರಿಗೆ ಗೊತ್ತದ ಆದ್ರೆ ನನ್ನ ಪರಿಚಯ ಅವರಿಗೆ. ನಿಮಗೆ ಹಾಕ್ಲಿ ಅಂದ್ರೆ ಬಿಸಿಮಾಡಿ ಬರ್ತೀರಾ ಸರ್? ಬೇಡ ಬೇಡ ಆಗಲಿ ಆಗಲಿ ನಿಮಗೆ ಹಾಕ್ಲಿ ಮೊಸರನ್ನ ಹಾಕೋಣ. ನೀವು ಡಬ್ಬಿ ಅಂತ ತಂದಾರ ಡಬ್ಬಿ ಎರಡು ನಮ್ಮ ಸಣ್ಣ ಎರಡು ದೊಡ್ಡ ನಿಮ್ಮ ಎರಡು ಮೊಸರನ್ನ ಇದು ಬೇಡ ಅಂದ್ರೆ ಅದೇನು ಮುಚ್ಚೋದು ತಗೊಂಡಿ ಅದನ್ನ ಮತ್ತೆ ಲಗೇಜ್ ಅಂತ ದುಡ್ಡು ಡಬ್ಬಿ ಜಾಗ ಹಿಡಿತದ ಅದು ಬೇಡ. ಅಡಿಗೆ ಎಲ್ಲ ಹೇಗಾಗ್ಯದ? ಹಾಂ ಮಸ್ತ್ ಆಗ್ಯದ್ರಿ, ಸೂಪರ್ ಸೂಪರ್ ಆಗ್ಯದ. ಯಾರು ಮಾಡಿರಿ? ನಾವೇ. ಎಲ್ಲರೂ ಒಂದೊಂದು ಮಾಡಿದ್ವಿ. ಅಡಿಗೆ ಮಸ್ತ್ ಆಗ್ಯದ. ಯಾರು ಮಾಡಿರಿ? ಕಾಕ ಮಾಡಾರ. ಕಾಕ ಮಾಡಿದ್ರೆ ಖಾರ, ಗಾಯತ್ರಿ ಮಾಡಿದ್ರೆ ಸೊಪ್ಪು ಸೊಪ್ಪು ಸಿಟಿ ಬನ್ನಿ ಫ್ರೆಂಡ್ಸ್, ಊಟಕ್ಕಾಗಿ ಗದಗಿನಲ್ಲಿ ನಾವು ಏನು ಕ್ಯಾರಿಯರ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಎಲ್ಲರಿಗೋಸ್ಕರ. ಹಾಗಾಗಿ ಬಿಸಿಬೇಳೆನ್ನ, ಮೊಸರನ್ನ, ನಂತರ ಚಪಾತಿ, ಕ್ಯಾಪ್ಸಿಕಮ್ ಪಲ್ಯ, ಬದ್ನಿಕಾಯಿ ಪಲ್ಯ, ನಂತರ ಕೆಂಪು ಚಟ್ನಿ, ಮೊಸರು ಎಲ್ಲ ಇತ್ತು. ನೋಡಿ ಈ ರೀತಿಯಾಗಿತ್ತು. ಅಡುಗೆ ಬಂದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಈಗ ಎಲ್ಲರದು ಊಟ ಆದ ನಂತರ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ಕೊಂಡು ನೋಡಿ. ಅಂದರೆ ಒನ್ ನೈಟ್ ನಂತರ 2 ಡೇನ ನಾವು ಟ್ರೈನಲ್ಲೇ ಕಳೆದ್ವಿ ನೋಡಿ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಬ್ಬರು ಕೂಡ ಊಟನ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವು ಕೂಡ ಎಲ್ಲರಿಗೆ ಊಟಕ್ಕೆ ಹಾಕಿ ಅದಾದ ನಂತರ ನಾವು ಕೂಡ ಊಟ ಮುಗಿಸಿದ್ವಿ ನೋಡಿ. ಅಂದರೆ ಸ್ವಲ್ಪ ತುಂಬ ಅಂದರೆ ಇಷ್ಟು ಜನ ಇದ್ದೀವಿ ಅಂದರೂ ಕೂಡ ಸ್ವಲ್ಪ ಬೋರ್ ಅನಿಸುತ್ತೆ ನೋಡಿ. ಯಾಕಂದರೆ 2 ದಿನ ಟ್ರೈನಲ್ಲಿ ಇರಬೇಕಲ್ಲ, ಹಾಗಾಗಿ ಎಲ್ಲರಿಗೂ ಊಟ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿಯೇ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ನಾವು ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ನಂತರದಲ್ಲಿ ನಾವು ಕೂಡ ಊಟ ಮಾಡಿದ್ದಿತ್ತು. ಊಟ ಕೂಡ ತುಂಬ ಸೂಪರಾಗಿತ್ತು ಅಂತ ಹೇಳಿದ್ನಲ್ಲ. ಇನ್ನೂ ತುಂಬ ವೀಡಿಯೋಸ್ಗಳೆಲ್ಲ ಇದ್ದಾವೆ ನನ್ನ ಹತ್ರ. ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಇಲ್ಲ. ಆದರೂ ಕೂಡ ಸ್ವಲ್ಪ ಎಲ್ಲಿ ನಂಗೆ ಟೈಮ್ ಸಿಗುತ್ತೆ ಅಲ್ಲೆಲ್ಲ ಎಡಿಟಿಂಗ್ ಮಾಡಿ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.